ದಿವಸ ಕ್ಲಾಸ್ ಒಳಗೆ ಟೀಚರ್ ಹೇಳಿದ್ರು, ಕ್ಲಾಸ್ ಟೀಚರ್ 9th ವಿದ್ಯಾರ್ಥಿಗೆ, ನೋಡಪ್ಪ ನಾಳೆ ಸಾಯಿಗಳು ಬರ್ತಾರೆ, ಅದಕ್ಕೆ ನೀನು ಮಸ್ತಾಗಿ ಓದ್ಕೊಂಡು ಬರಬೇಕು, ನನ್ನ ಮಾನ ಅಪಮಾನ ಎಲ್ಲ ನಿನ್ನ ಕೈಯೊಳಗದ ಶಿಕ್ಷಕರು ಹೇಳಿದ್ರು. ಅವಾಗ ಆಯಿತು ಅಂತ ಹೇಳಿದವ. ನಂಬರ್ 1 ಇದ್ದಲ್ಲ, ಭಾಳ ಜಾಣಿದ್ದ, ಆಯಿತು ಗುರುಗಳೇ ಅಂತ ಹೇಳಿದ. ಇವ್ರ ಕ್ಲಾಸ್ನೊಳಗೆ ಹೇಳಿದಂಗೆ 8th ಕ್ಲಾಸ್ನೊಳಗೆ ಹೇಳಿದ್ರು, ನೋಡು ನಾಳೆಗೆ ಸಾಯಿಗಳು ಬರ್ತಾರ, ಎಲ್ಲರೂ ಚೆನ್ನಾಗಿ ಓದ್ಕೊಂಡು ಬರ್ರಿ ಅಂತ ಇವ್ರಿಗೂ ಹೇಳಿದ್ರು. ಶಾಲೆ ಬಿಟ್ಟಿದ್ದು ಇಬ್ರು ಬಂದು ಕುಡಿದ್ರು. ಒಬ್ಬ 9th ಕ್ಲಾಸ್ ತವ, ಇನ್ನೊಬ್ಬ 8th ಕ್ಲಾಸ್ ತವ, ಇಬ್ರು ಕುಡಿದ್ರು. ಅವಾಗ 9th ಕ್ಲಾಸ್ ತವ ವಿದ್ಯಾರ್ಥಿ ಹೇಳಿದ, ನೋಡಪ್ಪ ನಾಳೆ ಸಾಯಿಗಳು ಬರ್ತಾರಂತ ನಮ್ಮ ಟೀಚರು ಚೆನ್ನಾಗಿ ಓದ್ಕೊಂಡ ಬಾ ಅಂತ ಹೇಳ್ಯಾರ. ಮತ್ತೆ ನಿಮ್ಮ ಕ್ಲಾಸ್ನೊಳಗೆ ನಿಮ್ಮ ಟೀಚರ್ ಹೇಳ್ಯಾರೋ ಏನಿಲ್ಲ ಅಂತ ಕೇಳಿದ. ನಮ್ಮ ಟೀಚರ್ ಹೇಳ್ಯಾರಪ್ಪ, ಅವ್ರು ಏನ್ ಮಾಡುದು, ನನಗೆ ವಿದ್ಯಾನ ತಲೆಗೆ ಹೆಸರಿಲ್ಲ. ಈಗ ಇಬ್ರು ಸ್ನೇಹಿತರಿದ್ದೀವಿ, ಮೊದಲ 10th ಕ್ಲಾಸಿಗೆ ಬರ್ತಾರ, ಆ ಬಳಿಕ 9th ಕ್ಲಾಸಿಗೆ ಬರ್ತಾರ, ಆ ಬಳಿಕ ನನ್ನ ಕ್ಲಾಸಿಗೆ ಬರ್ತಾರ, ಮೊದಲು ನಿನ್ನ ಕ್ಲಾಸಿಗೆ ಬರ್ತಾರ. ಅದಕ್ಕೆ ಇಷ್ಟು ಪ್ರಾಣ ಸ್ನೇಹಿತರಿದ್ದೀವಿ ಅಂದ ಬಳಿಕ ನೀನೊಂದು ಉಪಕಾರ ಮಾಡ್ಬೇಕು. ನನಗೆ ಏನು ಉಪಕಾರ ಮಾಡ್ಬೇಕು, ಮೊದಲು ನಿನ್ನ ಕ್ಲಾಸಿಗೆ ಬರ್ತಾರಲ್ಲ, ಆ ಕ್ಲಾಸ್ನೊಳಗೆ ಜಾಣ ವಿದ್ಯಾರ್ಥಿ ಅಂದ್ರನ ನೀನು. ನಿನಗೇನು ಪ್ರಶ್ನೆ ಕೇಳ್ತಾರಲ್ಲ ಸಾಹೇಬ್ರು, ಆ ಪ್ರಶ್ನೆಗೆ ಉತ್ತರ ಹೇಳ್ತಿದ್ದವು ನೀನು ಹಿಂಗೆ ಹೇಳ್ಬೇಕಲ್ಲ. ನನ್ನ ಕ್ಲಾಸ್ ರೂಮ್ಗೆ ನನಗೆ ಕೇಳಂಗ ನೀನು ಜೋರಾದ ಎತ್ತರ ಧ್ವನಿಯೊಳಗೆ ಉತ್ತರವನ್ನು ಹೇಳಬೇಕು. ಅದನ್ನ ನೋಟ್ ಮಾಡಿಕೊಂಡು ನಾನು ಹೇಳಿ ಶಬಾಷಿಗೆ ಪಡಿತೀನಿ ಅಂತ ದೊಡ್ಡ ವಿದ್ಯಾರ್ಥಿ ವಿನಂತಿ ಮಾಡಿಕೊಂಡ. ಅವ ಅನ್ನಕ್ಕೆ ಮನಸ್ಸಾಗಲಿಲ್ಲ. ಆಯಿತು, ನೀ ನನ್ನ ಪ್ರಾಣ ಸ್ನೇಹಿತರಲ್ಲಿ ಇಟ್ಟು ಸಹಾಯ ಮಾಡದಿದ್ರಪ್ಪ ಅಂದ್ರೆ ಅದು ಹೆಂಗಾಗ್ತದ, ಆಯಿತು ನಾಳೆ ಬಂದರ ಬರಲಿ ಅಂತ ಅಂದ ಉಂಡ ಮಲ್ಕೊಂಡು ಮಾರನೇ ದಿವಸ ಯಥಾ ಪ್ರಕಾರ ಕ್ಲಾಸ್ ರೂಮಿಗೆ ಬಂದರು. ಅವರು ಮೊದಲು ಸಾಹೇಬರು 10th ಬಂದರು, ಅದನ್ನು ಮುಗಿಸ್ಕೊಂಡು 9th ಕ್ಲಾಸಿಗೆ ಬಂದರು. ಬಂದಿವ ಏನು ಜಾಣ ವಿದ್ಯಾರ್ಥಿ ಇದ್ನಲ್ಲ ದಟ್ಟನ ಗೆಳೆಯ, ಇವ ಮುಂದೆ ಕೂತಿದ್ದ. ಅಪರೂಪಕ್ಕೆ ಇವನಿಗೆ ಪ್ರಶ್ನೆ ಕೇಳಿದರು. ಏನು ಮೊದಲನೇ ಪ್ರಶ್ನೆ, ಈ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿತಲ್ಲ, ಎಷ್ಟನೇ ಇಸ್ವಿಯೊಳಗೆ ಸ್ವಾತಂತ್ರ್ಯ ಸಿಕ್ಕಿತು ಅಂತ ಕೇಳಿದ್ರು. ಇವ ಈಗ ಉತ್ತರ ಹೇಳ್ಬೇಕು. ಹೆಂಗೆ ಹೇಳ್ಬೇಕು, ತನ್ನ ಗೆಳೆಯ ದಡ್ಡದಲ್ಲ, ಅವನಿಗೆ ಕೇಳೋಂಗ ಉತ್ತರ ಹೇಳ್ಬೇಕು, ಸಾಹೇಬರಿಗೆ ಕೇಳಂಗಲ್ಲ, ಅವನಿಗೆ ಕೇಳಂಗ ಹೇಳ್ಬೇಕು. ಎತ್ತರ ಮನೆಯೊಳಗೆ ಹೇಳಿದವ ಮೊದಲ ಜಾಣಿದ್ನಲ್ಲ, ಏನ್ ಹೇಳಿದ, ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಯಾವಾಗ ಸಿಕ್ತು ಇಸ್ವಿ ಹೇಳಂತ ಹೇಳಕತ್ತಿರಲ್ಲ ಸಾಹೇಬ್ರ, 1947 ಅಂತ ಎತ್ತರ ಮನೆಯೊಳಗೆ ಹೇಳಿದ. ಅದನ್ನ ಅಲ್ಲಿ 1 ಅಂತ ನೋಟ್ ಮಾಡ್ಕೊಂಡು 1947 ಅಂತ ಬರ್ಕೊಂಡ. ಅವಾಗ ಸಾಹೇಬರಿಗೆ ಖುಷಿ ಆಯಿತು. ಮತ್ತೆ 2ನೇ ಪ್ರಶ್ನೆ ಕೇಳಿದ್ರು, ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕದಲ್ಲ, ಈ ಸ್ವಾತಂತ್ರ್ಯವನ್ನ ತಂದು ಕೊಟ್ಟವರು ಯಾರು ಅಂತ 2ನೇ ಪ್ರಶ್ನೆ ಕೇಳಿದ್ರು. ಜಾಣ ಇದ್ದ ಹುಡುಗ ಹೇಳಾದ ಬಿಡ್ತಾನೇನು, ಹೇಳಿದ ಮಹಾತ್ಮ ಗಾಂಧೀಜಿ ಅಂತ ಎತ್ತರ ಧ್ವನಿಯೊಳಗೆ ಹೇಳಿದ. 2 ಅಂತ ಹಾಕಿ ಅದನ್ನು ನೋಟ್ ಮಾಡ್ಕೊಂಡವ ತನ್ನ ಕ್ಲಾಸ್ ರೂಮ್ನೊಳಗೆ. ಅವಾಗ 2 ಪ್ರಶ್ನೆಗೆ ಸರಿಯಾದ ಉತ್ತರ ಹೇಳಿದ್ರಲ್ಲ ವಿದ್ಯಾರ್ಥಿ. ಅವಾಗ ಸಾಹೇಬ್ರಂದ್ರು, ಇವಾಗ ಭಾಳ ಹುಷಾರಿದ್ದಂಗ ಸ್ವಲ್ಪ ಟ್ವಿಸ್ಟ್ ಮಾಡಿ ನಮಗೆ ಪ್ರಶ್ನೆ ಕೇಳ್ಬೇಕು, ಉತ್ತರ ಹೇಳಕ್ ಬರಲಾರ್ದಂಗ ಅಂತ ತಿಳ್ಕೊಂಡು ಅವ್ರು ಏನ್ ಮಾಡಿದ್ರು, ಸಾಹೇಬ್ರು ವಿಚಾರ ಮಾಡಿ, ಹೌದಪ್ಪ ಇಷ್ಟೆಲ್ಲ 2 ಪ್ರಶ್ನೆಗೆ ಸರಿಯಾದ ಉತ್ತರ ಹೇಳಿದಲ್ಲ, ಈಗ 3ನೇ ಪ್ರಶ್ನೆಗೆ ಉತ್ತರ ಹೇಳ್ತೇನು ಅಂತ ಕೇಳಿದ್ರು. ನೀವು ಕೇಳಿ ಅಂತ ವಿದ್ಯಾರ್ಥಿ ಹೇಳಿದ. ಈಗ ಶರೀರದೊಳಗೆ ಪ್ರಾಣದ ಸತ್ತ ಬಳಿಕ ಈ ಪ್ರಾಣ ಎಲ್ಲಿಗೆ ಹೋಗ್ತದ ಅಂತ ಕೇಳಿದ್ರು. ಇದು ಸ್ವಲ್ಪ ಕಷ್ಟ ಅದ, ಎಲ್ಲಿಗೆ ಹೋಗ್ತದ ಅಂತ ಹೇಳಕ. ಹುಡುಗ ವಿಚಾರ ಮಾಡಿದ, ಭಾಳ ಜಾಣಿದ್ದವ. ಸ್ವಲ್ಪ ವಿಚಾರ ಮಾಡಿ ಒಂದು 5 ನಿಮಿಷ ಸಮಯ ತೆಗೆದುಕೊಂಡು ಹೇಳಿದ, ಸಾಹೇಬ್ರ ಶರೀರದೊಳಗೆ ಪ್ರಾಣದ ಸತ್ತ ಬಳಿಕ ಎಲ್ಲಿಗೆ ಹೋಗ್ತದಂತ ನಿಮ್ಮ ಪ್ರಶ್ನೆ ಅದ. ಆದ್ರೆ ಇನ್ನೂ ತನಕ ಸತ್ತ ಬಳಿಕ ಈ ಪ್ರಾಣ ಎಲ್ಲಿಗೆ ಹೋಗ್ತದ ಅನ್ನುವಂಥದ್ದನ್ನು ಇನ್ನೂ ಯಾವನು ವಿಜ್ಞಾನಿ ಕಂಡು ಹಿಡಿದಿಲ್ಲ ಅಂತ ಎತ್ತರ ಹೇಳಿದ. 3 ಅಂತ ಹಾಕಿ ಇದನ್ನು ನೋಟ್ ಮಾಡ್ಕೊಂಡವ. ಅಲ್ಲಿ 3 ಪ್ರಶ್ನೆಗೂ ಸಮಾಧಾನಕರ ಉತ್ತರ ಕೊಟ್ಟನಲ್ಲ ಹುಡುಗ, ಸಂತೋಷ ಆಯ್ತು. ನೀ ಹಿಂಗ ಅಭ್ಯಾಸ ಮುಂದುವರಿಸು, ನಿನಗೆ ಒಳ್ಳೇದಾಗ್ತದಂತ ಹಾರೈಸಿ ಸಾಹೇಬರು 7th ಕ್ಲಾಸಿಗೆ ಬಂದ್ರು. 1 ಕಾಲ ಹೊರಗದ, 1 ಕಾಲ ಒಳಗದ. ಇವರು ಉತ್ತರ ತಯಾರದವ್ರು 3. ಇವಾಗ ನಾ ಹೇಳ್ತೀನಿ ಇನ್ನೂ ಪ್ರಶ್ನೆ ಕೇಳಿಲ್ಲ ಅವರು, ನಾ ಹೇಳ್ತೀನಿ ಅಂತ. ಅವ್ರಂದ್ರು, ಸಾಹೇಬ್ರು ಇನ್ನೂ 1 ಕಾಲ ಹೊರಗದ, 1 ಕಾಲ ಒಳಗದ, ಇನ್ನೂ ಪ್ರಶ್ನೆಯನ್ನು ಕೇಳಿಲ್ಲ, ಇವಾಗ ನಾ ಹೇಳ್ತೀನಿ ಅಂತ. ಇವಾಗ ಎಟ್ಟರ ಶಾಣೆ ಇರಬೇಕು, ಇಷ್ಟು ಕಾನ್ಫಿಡೆಂಟ್ ಆಯ್ತು ಅಂತ ಬಳಿಕ ಇವನ್ನ ಕೇಳಬೇಕಂತ
ಅಪರೂಪಕ್ಕೆ ಇವನ್ನ ಕೇಳಿದ್ರು. ಮೊದಲನೇ ಪ್ರಶ್ನೆ, ನಿನ್ನ ಡೇಟ್ ಆಫ್ ಬರ್ತ್ ಹೇಳಿದ್ರು. ಬರದಿಟ್ಕೊಂಡು ನನ್ನ ಡೇಟ್ ಆಫ್ ಬರ್ತ್ 1947 ಅಂದ. ಸಾಹೇಬ್ರಿಗೆ ಹೆಂಗಾಗಿರ್ಬೇಕು? ಅವ್ರಂದ್ರೆ ಸಾಹೇಬ್ರು 1947 ನಾನು ಅಲ್ಲಿ ನಮ್ಮ ಅಪ್ಪ ಸಾಹೇಬ್ ಕೊಟ್ಟಿಲ್ಲ ಹೋಗ್ಲಿ ಬಿಡ ಅಂತ ತಿಳ್ಕೊಂಡು ಮತ್ತೆ ಎರಡನೇ ಪ್ರಶ್ನೆ, ನಿಮ್ಮ ಅಪ್ಪನ ಹೆಸರು ಏನು ಅಂದ್ರು. ಅದಕ್ಕೂ ಉತ್ತರ ತೆಗೆದ ಮಹಾತ್ಮ ಗಾಂಧೀಜಿ ಅಂದ. ಸಾಹೇಬ್ರಿಗೆ ಹೆಂಗಾಗಿರ್ಬೇಕಪ್ಪ? ಆಕಾಶ ಭೂಮಿ ಎರಡು ಏಕಾದಂಗಾಗಬೇಕು. ಯಾವಾಗ ಇವು ಎರಡು ಪ್ರಶ್ನೆಗೆ ಉತ್ತರ ತಪ್ಪು ಹೇಳಿದ ಸಾಹೇಬರಿಗೆ ಸಿಟ್ಟು ಬಂತು. ಅವಾಗ ಏನು ಧ್ವನಿಯೊಳಗೆ ಕೇಳಿದ್ರು ಅವನಿಗೆ, ನೀನು ಗೊತ್ತಿದ್ರೆ ಶಾಣೆ ಆಗಿದ್ದು ಅಂತ. ಅದಕ್ಕೂ ಉತ್ತರ ತೆಗೆದ ಏನು ಸಾಹೇಬ್ರ, ನಾ ಗೊತ್ತಿದ್ದೀನಿ ಶಾಣೆ ಆಗಿರೋನು ಇನ್ನೂ ಅವನು ವಿಜ್ಞಾನ ಕಂಡಿಡಿದ. ಹೇಳೋ ಉದ್ದೇಶ, ಒಬ್ಬರು ನೋಡಿ ನಾವು ಮಾಡ್ತೀವಿ ಅಂದ್ರೆ ಅದು ಎಂದೂ ಸರಿ ಅನಿಸೋದಿಲ್ಲ ಬದುಕಿನೊಳಗೆ. ಅದಕ್ಕೆ ಅಲ್ಲ ಹೇಳ್ತಾರ